ರಾಜ್ಯ ರಾಜಕಾರಣದಲ್ಲಿ ಹನಿ ಕಹಾನಿ ಹಲ್ಚಲ್ ಸೃಷ್ಟಿ ಮಾಡಿದೆ. ಮಧು ಬಲೆ ಪ್ರಕರಣಕ್ಕೆ ಜನಾರ್ದನ ರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ರೆಡ್ಡಿ ಹೇಳಿಕೆ ರಾಜಕೀಯ ವಲಯದಲ್ಲಿ ಭಾರಿ ತಲ್ಲಣ ಸೃಷ್ಟಿ ಮಾಡಿದೆ. ರೆಡ್ಡಿ ಹೇಳಿಕೆಗೆ ಕಂಗಾಲಾದ ರಾಜ್ಯ ಕಾಂಗ್ರೆಸ್ ನಾಯಕರು. ಮಧು ಬಲೆ ಪ್ರಕರಣಕ್ಕೆ ಜನಾರ್ದನ್ ರೆಡ್ಡಿ ರಿಯಾಕ್ಟ್ ಮಾಡಿರುವಂತಹದ್ದು. ರೆಡ್ಡಿ ಹೇಳಿಕೆ ರಾಜಕೀಯ ವಲಯದಲ್ಲಿ ಈಗಾಗಲೇ ತಲ್ಲಣ ಮೂಡಿಸಿರುವಂತಹದ್ದು. ರೆಡ್ಡಿ ಹೇಳಿಕೆಗೆ ಕಂಗಾಲಾದ ರಾಜ್ಯ ಕಾಂಗ್ರೆಸ್ ಲೀಡರ್ಗಳು. ರೆಡ್ಡಿ ಹೇಳಿಕೆಗೆ ಈಗ ಒಂದರ್ಥದಲ್ಲಿ ಶಾಕಿಗೆ ಒಳಪಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು. ಕಾಂಗ್ರೆಸ್ ನಾಯಕರ ಮೇಲೆ ಅನುಮಾನ ಮೂಡಿಸುವಂತಿದೆ ರೆಡ್ಡಿ ಹೇಳಿಕೆ. ಹನಿ ಟ್ರ್ಯಾಪ್ ಪ್ರಕರಣದ ಹಿಂದೆ ಒಬ್ಬ ಮಹಾನ್ ನಾಯಕನಿದ್ದಾನೆ. ಈ ಹೇಳಿಕೆ ಜನಾರ್ದನ ರೆಡ್ಡಿಯವರದ್ದು. ಕಾಂಗ್ರೆಸ್ ನಾಯಕರಿಗೂ ಗೊತ್ತು. ಹಾಗಾದ್ರೆ ರೆಡ್ಡಿ ಹೇಳಿರುವ ಮಹಾನ್ ನಾಯಕ ಯಾರು? ಕಾಂಗ್ರೆಸ್ ನಾಯಕರಿಗೂ ಗೊತ್ತಿರತಕ್ಕಂತಹ ನಾಯಕ ಆತ. ಜನಾರ್ದನ ರೆಡ್ಡಿ ಈ ತರ ಹೇಳಿಕೆ ನೀಡಲು ಕಾರಣವಾದ್ರು ಏನು? ರೆಡ್ಡಿ ಹೇಳಿರುವ ಮಹಾನ್ ನಾಯಕ ಕಾಂಗ್ರೆಸ್ ಪಕ್ಷದವರ. ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿದೆ ರೆಡ್ಡಿ ಹೇಳಿಕೆ. ರಾಜ್ಯ ರಾಜಕಾರಣದಲ್ಲಿ ಹನಿ ಕಹಾನಿ ಹಲ್ಚಲ್ ಸೃಷ್ಟಿ ಮಾಡಿದೆ. ಹನಿ ಟ್ರ್ಯಾಪ್ ಪ್ರಕರಣದ ಹಿಂದೆ ಯಾರಿದ್ದಾರೆ ಎನ್ನುವಂತಹದ್ದು ಬಿಜೆಪಿಗೂ ಜೆಡಿಎಸ್ಸಿಗೂ ಕಾಂಗ್ರೆಸ್ಸಿಗೂ ಗೊತ್ತಾಗಿರ್ತಕ್ಕಂತಹ ಸತ್ಯ ಎಂದು ಸಾಕಷ್ಟು ಜನ ನಂಬಿದ್ದಾರೆ. ಹನಿ ಟ್ರ್ಯಾಪ್ ಮಾಡಿಸಿದ್ದು ಸಿದ್ದರಾಮಯ್ಯರ ಬಣದಲ್ಲಿ ಗುರುತಿಸಿಕೊಂಡ ಅತ್ಯಂತ ಪ್ರಮುಖ ನಾಯಕನ ಹಠಕ್ಕೆ ಇಟ್ಟ ಬೆಂಕಿ ಎಂದು ಕೂಡ ವ್ಯಾಖ್ಯಾನಿಸಲಾಗ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ನ ನಾಯಕರ ಕಾಲೆಳೆಯುವಂತಹ ಪ್ರಯತ್ನಗಳು ನಡೀತಾ ಇದೆಯಾ ಸ್ವಪಕ್ಷದಲ್ಲಿ? ಯಾಕೆ ಅಹಿಂದ ಸಮುದಾಯದ ನಾಯಕರನ್ನೇ ಎಳೆದು ತರಲಾಗ್ತಾ ಇದೆ? ರಮೇಶ್ ಜಾರಕಿಹೊಳಿಯ ವಿಡಿಯೋ ರಿಲೀಸ್ ಆಯಿತು. ರಮೇಶ್ ಜಾರಕಿಹೊಳಿ ಯಾವ ಸಮುದಾಯಕ್ಕೆ ಸೇರಿದವರು? ಶ್ರೀರಾಮುಲುರನ್ನ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ಹೀನಾಯವಾಗಿ ಸೋಲಿಸಲಾಯಿತು. ಶ್ರೀರಾಮುಲು ಯಾವ ಸಮುದಾಯಕ್ಕೆ ಸಂಬಂಧಪಟ್ಟವರು? ರಾಜಣ್ಣರನ್ನು ಕೂಡ ಹನಿ ಟ್ರ್ಯಾಪಿಗೆ ಒಳಪಡಿಸಲಾಯಿತು. ಅಹಿಂದ ನಾಯಕರನ್ನೇ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ನಲ್ಲಿ ತುಳಿಯಲಾಗ್ತಾ ಇದೆ. ಸರಿ, ರಮೇಶ್ ಜಾರಕಿಹೊಳಿ ಬಿಜೆಪಿ, ಶ್ರೀರಾಮುಲು ಬಿಜೆಪಿ, ಆದರೆ ಒಂದು ಕಮ್ಯುನಿಟಿಯನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅದು ಕೂಡ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಎನ್ನುವಂತಹದ್ದು ಸಾಕಷ್ಟು ರೀತಿಯಲ್ಲಿ ವ್ಯಾಖ್ಯಾನಿಸಲ್ಪಟ್ಟಂತಹ ಒಂದು ಪ್ರಕರಣ. ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜನಾರ್ದನ ರೆಡ್ಡಿ ರಿಯಾಕ್ಟ್ ಮಾಡಿದ್ದಾರೆ. ಇದು ಕಾಂಗ್ರೆಸ್ನ ಮಹಾನ್ ನಾಯಕನೇ ಈ ಕೆಲಸ ಮಾಡಿರುವಂತಹದ್ದು. ಕಾಂಗ್ರೆಸ್ನ ನಾಯಕರನ್ನ ಕಾಲೆಳೆಯುವಂತಹ ಕೆಲಸವನ್ನ ವಿರೋಧ ಪಕ್ಷದವರು ಮಾಡಲಿಲ್ಲ. ಕಾಂಗ್ರೆಸ್ನಲ್ಲೇ ಆ ಮಹಾನ್ ನಾಯಕ ಇರಿದ್ದಾರೆ. ಕಾಂಗ್ರೆಸ್ನ ಅನೇಕರಿಗೂ ಕೂಡ ಆ ಮಹಾನ್ ನಾಯಕ ಯಾರು ಅನ್ನೋದು ಗೊತ್ತಾಗಿದೆ ಅಥವಾ ಗೊತ್ತಿದೆ ಎನ್ನುವಂತಹ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಕಾಂಗ್ರೆಸ್ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಒಬ್ಬ ಪ್ರಭಾವಿ, ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ರಾಜಣ್ಣ ಅವರು ಇವತ್ತು ಅಸೆಂಬ್ಲಿ ಸಾಕ್ಷಿಯಾಗಿ ಅಸೆಂಬ್ಲಿ ಒಳಗಡೆನೆ ಹನಿ ಟ್ರ್ಯಾಪ್ ಆಗಿದೆ ಮತ್ತು ನನ್ನ ಮಗನ ವಿಷಯದಲ್ಲಿ ಕೂಡ ಮಾಡಿದ್ದಾರೆ ಅಂತಂದ್ರೆ ಇವತ್ತು ರಾಜಕಾರಣಿ ಇವತ್ತು ಯಾರು ಏನನ್ನೋದು ಮಾಧ್ಯಮಗಳಿಗೆ ಹೆಸರೆಲ್ಲ ಗೊತ್ತು. ಇನ್ವೆಸ್ಟಿಗೇಷನ್ ಅವ್ರ ಹೆಸರು ಹೊರಗಡೆ ಬರಬೇಕು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ರಿಗೂ ಅವ್ರ ಹೆಸರು ಯಾರಂತ ಗೊತ್ತಾಗಿದೆ. ಆದ್ರೆ ಇಲ್ಲಿ ವಿಷಯ ಏನಾಗಿದೆ ಅಂತಂದ್ರೆ ಈ ರೀತಿ ಒಂದು ಕೆಟ್ಟ ರಾಜಕಾರಣಕ್ಕೆ ಕೈ ಹಾಕಿ ಇವತ್ತು 48 ಮಂದಿ ಶಾಸಕರನ್ನ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತಂದ್ರೆ, ಮತ್ತು ಇವತ್ತು ಗೃಹ ಸಚಿವರದ್ದು ಪರಮೇಶ್ವರ್ ಅವ್ರದ್ದು ನನ್ನ ಪತ್ರಿಕೆ ಹೇಳಿಕೆ ಕೇಳಿದ್ರೆ ನಾನು ಓದ್ತಾ ಬರ್ತಾ ಇದ್ದೇನೆ. ಅವ್ರು ಹೇಳ್ತಾ ಇದ್ದಾರೆ ಸಂಖ್ಯೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಅದು 48 ಅಥವಾ 108 ಅಥವಾ 28 ಅನ್ನೋದು ಈಗಾಗಲೇ ನಾನು ಹೇಳಲಿಕ್ಕೆ ಬರಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಒಟ್ಟಿಗೆ ಒಂದು ಸಂಖ್ಯೆ ಅಂತೂ ಇದೆ ಅನ್ನೋದನ್ನ ಗೃಹ ಸಚಿವರು ಕೂಡ ಇವತ್ತು ಅದನ್ನ ಒಪ್ಕೊಂಡಿರುವಂತ ಒಂದು ಪರಿಸ್ಥಿತಿ. ಅದನ್ನ ತನಿಖೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಒಂದು ಕೆಟ್ಟ ರಾಜಕಾರಣ ಇವತ್ತು ಇತಿಹಾಸದಲ್ಲಿ ನೋಡಿಲ್ಲ. ಮತ್ತು ಕ್ಯಾಬಿನೆಟ್ ಸಚಿವರು ಅಸೆಂಬ್ಲಿ ಸಾಕ್ಷಿಯಾಗಿ ಅಸೆಂಬ್ಲಿಯಲ್ಲೇ ಮಾತಾಡಿದ ಮೇಲೆ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ತಕ್ಷಣ ರಾಜಣ್ಣ ಅವ್ರ ಮಗನಿಗೆ ನೀವು ಹೋಗಿ DIGಗೆ ಕಂಪ್ಲೇಂಟ್ ಕೊಟ್ರಿ, DG ಕಂಪ್ಲೇಂಟ್ ಕೊಟ್ರಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಇಮಿಡಿಯೇಟ್ ಆಗಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಬ್ಬ ಹೈಕೋರ್ಟ್ ಜಡ್ಜ್, ಸಿಟ್ಟಿಂಗ್ ಜಡ್ಜ್ ಅವ್ರ ನೇತೃತ್ವದಲ್ಲಿ ಆಗ್ತಾ ಇದ್ರ ಅಥವಾ CBIಗೆ ರೆಕಮೆಂಡ್ ಮಾಡೋದ ಅನ್ನೋದ್ರ ಬಗ್ಗೆ ಅವ್ರು ಮಾತಾಡಿಲ್ದಂಗೆ ಜಸ್ಟ್ ಅಂದ್ರೆ ಅವರವರಲ್ಲೇ ಅಂದ್ರೆ ಒಬ್ಬರನ್ನೊಬ್ಬರು ಮುಗಿಸ್ಕೊಳ್ಳೋದಕ್ಕೆ ಇದನ್ನ ಈ ರೀತಿ ಬಳಸ್ಕೊಂಡ್ಬಿಟ್ಟು ರಾಜಕೀಯ ಮಾಡ್ಕೊಳ್ತಾ ಇದ್ದಾರೆ. ಬಟ್ ರಾಜ್ಯದ ಜನರಿಗೆ ನಿಜ ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಅವರ ನಿಲುವನ್ನ ಅವರು ಇದನ್ನ ಯಾವ ರೀತಿಯಲ್ಲಿ ಇದನ್ನ ಕೊನೆ ಮಾಡಬೇಕು, ಇದನ್ನ ತಪ್ಪಿತಸ್ಥರು ಯಾರಿದ್ದಾರೆ
ಇದರ ಕೈವಾಡೆ ಆಗಿದೆ ಅನ್ನೋದನ್ನ ತಕ್ಷಣ ಇದು ಬಹಿರಂಗಪಡಿಸೋದಕ್ಕೆ ಅವ್ರ ಇನ್ವೆಸ್ಟಿಗೇಷನ್ಗೆ